ಭಾರತೀಯರ ಮನೆ ಮಾತಾಗಿರುವ ಅಹಲ್ಯಾಬಾಯಿ ಹೋಳ್ಕರ. ಮಹಾರಾಣಿ ಹೋಳ್ಕರ ಅದ್ಧೂರಿ 300ನೇ ಜಯಂತ್ಯೋತ್ಸವ. ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ ಈ ಹೆಸರು ಭಾರತೀಯರ ಮನದಾಳದಲ್ಲಿ ಸ್ಥಿರ ಸ್ಥಾಯಿಯಾಗಿ ಉಳಿದಿರುವಂತಹ ಶ್ರೇಷ್ಠ ಹೆಸರು. ಉತ್ತಮ ಆಡಳಿತ, ಸಾಮಾಜಿಕ ಕಲ್ಯಾಣ, ಜನಾನುರಾಗಿ ಕಾರ್ಯ ಮತ್ತು ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗಳಿಂದಾಗಿ ಭಾರತೀಯರ ಮನೆ ಮಾತಾಗಿರುವ ಅಹಲ್ಯಾಬಾಯಿ ಹೋಳ್ಕರ ಅವರ ಅದ್ಧೂರಿ ಜಯಂತ್ಯೋತ್ಸವವನ್ನ ಮುಧೋಳದಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಮುಧೋಳ ನಗರದಲ್ಲಿ ಪುಣ್ಯ ಶ್ಲೋಕ ರಾಷ್ಟ್ರಮಾತೆ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ ಅವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮುಧೋಳ ತಾಲೂಕು ಘಟಕ ವಿಜೃಂಭಣೆಯಿಂದ ಆಚರಿಸಿತು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ರಾಷ್ಟ್ರಮಾತೆ ಅಹಲ್ಯಾಬಾಯಿ ಹೋಳ್ಕರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ತಂದೆ ಮಂಕೋಜಿ ಶಿಂದೆ, ತಾಯಿ ಸುಶೀಲಾ ಶಿಂದೆ ಅವರ ಸುಪುತ್ರಿಯಾಗಿ 31ನೇ ಮೇ 1725ರಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಮರಾಠ ಸಾಮ್ರಾಜ್ಯದ ಮಾಗು ಪ್ರಾಂತದ ರಾಣಿಯಾಗಿದ್ದರು. ಸುಮಾರು 34 ವರ್ಷಗಳ ಕಾಲ ರಾಜ್ಯವನ್ನು ಆಳಿರ್ತಕ್ಕಂಥವರು ಮತ್ತು ಅವರ ಕಾಲದಲ್ಲಿ ಧಾರ್ಮಿಕ ಸಂಸ್ಥೆಗಳನ್ನು ಬೆಳೆಸುವುದರೊಂದಿಗೆ ದೇವಾಲಯಗಳನ್ನು ಅದ್ಭುತ ರೀತಿಯಲ್ಲಿ 300 ವರ್ಷಕ್ಕಿಂತ ಮುಂಚೆ ಕಟ್ಟಿಸಿ ದೇವಾಲಯದ ರಾಣಿಯಾಗಿ ಮೆರೆದಂಥವ್ರು. ಅವ್ರಿಗೆ ನಿಕ್ನೇಮ್ ದೇವಾಲಯದ ರಾಣಿ ಅಂತಿದ್ರು. ಅಂಥ ಒಂದು ಶ್ರೇಷ್ಠ ಆಡಳಿತಗಾರ್ತಿ, ಧಾರ್ಮಿಕದಲ್ಲಿ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡಿದಂಥವ್ರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನ ಮತ್ತು 2 ಮಕ್ಕಳನ್ನ ಕಳ್ಕೊಂಡ ಮೇಲೆ ಅವರು ಎದೆಗುಂದದ ಆಡಳಿತವನ್ನು ಮಾಡ್ತಾರ. ಆಡಳಿತ ಮಾಡೋದು ಅಷ್ಟೇ ಅಲ್ಲ, ಮಾಡೋ ಪ್ರಾಂತದ ಮೇಲೆ ಆಕ್ರಮಣಕಾರಿಯಾಗಿ ಔರಂಗಜೇಬನಂತ ಬಲಾಢ್ಯ ಸೈನ್ಯವನ್ನು ಕೂಡ ಹೆಮ್ಮೆಟ್ಟಿಸಿ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ, ಗೌರವ ಇತಿಹಾಸದ ಪುಟಗಳಲ್ಲಿ ಉಳಿದಿದೆ. ಬಂಧುಗಳ ಅಷ್ಟೇ ಅಲ್ಲ, ಧೈರ್ಯಶಾಲಿ ರಾಣಿ ಮತ್ತು ಪ್ರವೀಣ ಆಡಳಿತಗಾರ್ತಿ ಅಂತಕ್ಕಂಥ ಕೀರ್ತಿ ಗೌರವಕ್ಕೆ 300 ವರ್ಷಗಳ ಮುಂಚೆ ಪಾತ್ರರಾಗಿರ್ತಕ್ಕಂಥವರು ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಮತ್ತು ಅವ್ರು ಮಾಡಿರ್ತಕ್ಕಂಥ ಜನಾನುರಾಗಿ ಕಾರ್ಯಕ್ರಮಗಳು, ಶಿಕ್ಷಣದ ಬಗ್ಗೆ, ಧಾರ್ಮಿಕ ಸಂಸ್ಥೆಗಳನ್ನು ಮಾಡೋದ್ರ ಬಗ್ಗೆ, ರೈತರ ಬಗ್ಗೆ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಧಾರ್ಮಿಕವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಲ್ತದೆ. ಈ ವರ್ಷ 85%ಗಿಂತ ಹೆಚ್ಚಿನ ಅಂಕ ಪಡೆದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಆದರ್ಶಪ್ರಾಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜದ ಯುವಕರಿಗೆ ಕಾರ್ಯಕ್ರಮದಲ್ಲಿ ಗೌರವ ಪೂರ್ವಕವಾಗಿ ವಿಶೇಷ ಸನ್ಮಾನ ಮಾಡಲಾಯಿತು. ನಮ್ಮ ಕರ್ನಾಟಕ ಕುರುಬರ ಸಂಘ ಮುಧೋಳ ತಾಲೂಕು ಇದರ ವತಿಯಿಂದ ನಾವು SSLC ಮತ್ತು PUC 85ಕ್ಕಿಂತ ಹೆಚ್ಚು ಅಂಕಗಳನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ UPS ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, PS ಆಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಒಂದು ಅವರ ಸನ್ಮಾನವನ್ನು
ಇವತ್ತಿನ ದಿವಸ ಮಾಡಿರ್ತೇವೆ. ಇದರ ಒಂದು ಉದ್ಘಾಟಕರಾಗಿ ನಮ್ಮ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಹಾಗೂ ಹನುಮಂತಣ್ಣ ನಿರಾಣಿಯವರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಆಗಮಿಸಿ ಸಮಾಜದ ಒಂದು ವಿದ್ಯಾರ್ಥಿನಿಯರಿಗೆ ಅತ್ಯಂತ ಒಂದು ಯಶಸ್ವಿದಾಯಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತೇವೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಲಿ. ಈ ನಮ್ಮ ಸಮಾಜ ಕುರುಬ ಸಮಾಜ ಭಾಳ ಮುಗ್ಧ ಸಮಾಜ, ಬಹುಸಂಖ್ಯಾತರಿದ್ದರೂ ಕೂಡ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಇದ್ದೀವಿ. ಒಬ್ಬ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ರಾಜಕೀಯವಾಗಿ ಭಾಳಷ್ಟೇ ನಾವು ಹಿನ್ನಡೆಯಲ್ಲಿದ್ದೀವಿ. ಅದನ್ನು ತಾವು ಕೂಡ ಗಮನಿಸಬೇಕು, ಅರ್ಥ ಮಾಡಬೇಕು. ನಮ್ಮ ಸಮಾಜ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲಾದಂಥ ಸಮಾಜ ಅಂದರೆ ಅದು ಕುರುಬ ಸಮಾಜ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿ ಮಾಡೋದಷ್ಟೇ ಕಾರ್ಯಕ್ರಮದ ಉದ್ದೇಶವಾಗಬಾರದು. ಅವರ ಆದರ್ಶಗಳನ್ನ ನಾವು ಯಾವತ್ತಿಗೂ ಪಾಲಿಸಬೇಕು. ಸಮಾಜ ಒಗ್ಗೂಡಬೇಕು, ಎಲ್ಲರ ನಡುವೆ ಗುರುತಿಸಿಕೊಳ್ಳಬೇಕು ಎಂದು ಗಣ್ಯರು ಯುವಕರಿಗೆ ಮಾರ್ಗದರ್ಶನ ನೀಡಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.